ಎಸ್.ಎಂ. ಕೃಷ್ಣರವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯ ಮೆರವಣಿಗೆ ಈಗಾಗಲೇ ಚನ್ನಪಟ್ಟಣದ ಬಳಿ ಸಾಗ್ತಾ ಇದೆ. ಚನ್ನಪಟ್ಟಣದ ಮುಖ್ಯ ರಸ್ತೆಯ ಮೂಲಕವಾಗಿ ಈಗ ಮದ್ದೂರಿನ ಸೋಮನಹಳ್ಳಿಯ ತಲುಪಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೋಮನಹಳ್ಳಿಯನ್ನು ತಲುಪುತ್ತೆ. ಅದಾದ ನಂತರದಲ್ಲಿ ಅಂತಿಮ ದರ್ಶನ ನಡೆಯುತ್ತೆ. ನೀವು ಗಮನಿಸ್ತಾ ಇರೋ ಹಾಗೆ ಚನ್ನಪಟ್ಟಣದಲ್ಲಿ ಸಾಗ್ತಾ ಇರುವಂತಹ ಏನು ವಾಹನ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ಅಲ್ಲಲ್ಲಿ ಜನ ಕಾದು ನಿಂತಹ ದೃಶ್ಯಗಳು, ಅಲ್ಲಲ್ಲಿ ಕೊನೆಯದಾಗಿ ಅವರನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಜನ ಅಲ್ಲಲ್ಲಿ ನಿಂತು ಕಾದು ನೋಡ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ತುಂಬ ಆತ್ಮೀಯವಾಗಿ ಅಲ್ಲಿನ ಜನರೊಟ್ಟಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ರು. ಈಗಾಗಲೇ ನಾವು ಮಾತಾಡ್ತಾ ಇರೋದನ್ನು ಕೂಡ ಗಮನಿಸಿದ್ವಿ. ಹಲವು ಜನ ತುಂಬ ಒಳ್ಳೊಳ್ಳೆ ಮಾತುಗಳನ್ನು ಆಡಿದರು. ಅವ್ರು ಯಾವ ರೀತಿ ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ರು, ಯಾವ ರೀತಿ ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ರು, ಎಲ್ಲರೊಟ್ಟಿಗೂ ಅವರು ನಗುಮುಖದಲ್ಲಿ ಮಾತನಾಡ್ತಾ ಇದ್ದಂತಹ ರೀತಿಯಾಗಿರಬಹುದು, ಒಳ್ಳೆಯ ವಿಚಾರಗಳನ್ನು ಹೇಳ್ತಾ ಇರುವಂಥದ್ದಾಗಿರ್ಬೋದು, ಆಗಾಗ ಊರಿಗೆ ಭೇಟಿ ಕೊಡ್ತಾ ಇರುವಂತಹ ವಿಚಾರ ಆಗಿರಬಹುದು. ಇಷ್ಟು ದೊಡ್ಡ ನಾಯಕನಾಗಿ ಬೆಳೆದರೂ ಕೂಡ ಯಾರೊಟ್ಟಿಗೂ ಕೂಡ ಜಂಬದಿಂದ ಆಗಲಿ ಒಂದು ಈಗೋ ಆಗಲಿ ಅವರ ಬಳಿ ಇರಲಿಲ್ಲ. ಎಲ್ಲರೊಟ್ಟಿಗೂ ಕೂಡ ಅದೇ ಒಂದು ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದಂಥವರು ಎಸ್.ಎಂ. ಕೃಷ್ಣ ಅವರು. ಹೀಗಾಗಿ ಇವತ್ತು ಅವರು ಇಲ್ಲ ಅನ್ನುವಂತಹ ಸುದ್ದಿಯನ್ನು ಅರಗಿಸ್ಕೊಳ್ಳೋದಕ್ಕೆ ಇಡೀ ರಾಜ್ಯದ ಜನತೆಗೆ ಸಾಧ್ಯವಾಗ್ತಾ ಇಲ್ಲ. ಅದರಲ್ಲೂ ಹುಟ್ಟೂರಿನಲ್ಲಿ ಅವರನ್ನು ಕಂಡು ಅವರ ಜೊತೆಯಲ್ಲೇ ಬದುಕಂಥ ಅಥವಾ ಅವರ ಜೊತೆಯಲ್ಲೇ ಬೆಳೆದಂಥ, ಅವರ ಜೊತೆಯಲ್ಲೇ ಇದ್ದಂತಹ ಅವರ ಅಭಿಮಾನಿಗಳಿಗೆ, ಬೆಂಬಲಿಗರಿಗೆ, ಅವರ ಕುಟುಂಬಸ್ಥರಿಗೆ ಇದನ್ನು ತೆಗೆದುಕೊಳ್ಳೋದು ತುಂಬಾ ಕಷ್ಟ ಆಗಿದೆ. ಒಂದು ಕಡೆಯಲ್ಲಿ ಕೊನೆಯದಾಗಿ ಅವರನ್ನು ನೋಡಬೇಕು ಅನ್ನುವಂತಹ ಕಾತರತೆಯಿಂದ ಜನ ಅಲ್ಲಲ್ಲಿ ಕಾದಿದ್ದಾರೆ. ಇನ್ನು ಸೋಮನಹಳ್ಳಿಯಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಕಾದು ನಿಂತಿದ್ದಾರೆ. 4 ಗಂಟೆಗೆ ಅಂದರೆ 3 ರಿಂದ 4 ಗಂಟೆಯವರೆಗೆ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ನೀವು ಒಂದು ಭಾಗದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗಿದೆ ಅಂತ. ಭಾನುಪ್ರಕಾಶ್ ಶರ್ಮಾ ಅವರು ಅಂತಿಮ ವಿಧಿವಿಧಾನವನ್ನು ನೆರವೇರಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ 3 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಕೂಡ ಸೋಮನಹಳ್ಳಿಗೆ ಬರೋಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಸೋಮನಹಳ್ಳಿಯಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಎಲ್ರಿಗೂ ಕೂಡ ಅಂತಿಮ ದರ್ಶನ ಆಗುತ್ತೋ ಇಲ್ವೋ, ಹೀಗಾಗಿ ಈ ರಸ್ತೆ ಮಾರ್ಗ ಮಧ್ಯದಲ್ಲೇ ಜನ ಅಲ್ಲಲ್ಲಿ ನಿಂತಿದ್ದಾರೆ. ಈಗಾಗಲೇ ಹೇಳಿದಿರೋ ಹಾಗೆ ಅಲ್ಲಲ್ಲಿ ಗಮನಿಸಬಹುದು, ಅಲ್ಲಲ್ಲಿ ಸ್ಲೋ ಮಾಡಿಕೊಂಡು ಅಥವಾ ಅಲ್ಲಲ್ಲಿ 1-2 ನಿಮಿಷ ವಾಹನವನ್ನು ನಿಲ್ಲಿಸಿ ಜನರಿಗೆ ಅಂತಿಮ ದರ್ಶನದ ನಂತರದಲ್ಲಿ ಗಾಡಿ ಮೂವ್ ಆಗ್ತಾ ಇದೆ. ಹೀಗಾಗಿಯೇ ಸ್ವಲ್ಪ ತಡವಾಗ್ತಾ ಇದೆ. ಈಗಾಗಲೇ ಚನ್ನಪಟ್ಟಣವನ್ನು ತಲುಪಿದೆ ವಾಹನ. ಪಾರ್ಥಿವ ಶರೀರ ಇರುವಂತಹ ವಾಹನ ಚನ್ನಪಟ್ಟಣದಿಂದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸೋಮನಹಳ್ಳಿಯನ್ನು ತಲುಪುತ್ತೆ. ಅಜಾತ ಶತ್ರು, ಧೀಮಂತ ನಾಯಕ, ಆದರ್ಶ ವ್ಯಕ್ತಿ, ಶಿಸ್ತುಬದ್ಧ ವ್ಯಕ್ತಿ. ಅವರನ್ನು ನೋಡಿದ್ರೆ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು ಈ ರೀತಿ ಇರಬೇಕು, ನಾವು ಈ ರೀತಿ ಬದುಕಬೇಕು, ನಾವು ಅವರನ್ನು ಮಾದರಿಯಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹೇಳ್ತಾ ಇದ್ರು. ಅಂದರೆ ಒಬ್ಬ ವ್ಯಕ್ತಿಯನ್ನು ನಾವು ಮಾದರಿಯಾಗಿ ತಗೊಳ್ತೀವಿ ಅಂದರೆ ಅದು ಸುಲಭ ಅಲ್ಲ. ಯಾಕೆಂದರೆ ಅವರ ವ್ಯಕ್ತಿತ್ವ, ಅವರು ನಡ್ಕೊಂಡು ಬಂದಂತಹ ಹಾದಿ, ಅವರು ತೆಗೆದುಕೊಂಡಂತಹ ಸವಾಲನ್ನು, ಅವರು ಎದುರಿಸಿದಂತಹ ಸವಾಲು, ಅದೆಲ್ಲವೂ ಕೂಡ ಇಲ್ಲಿ ಗಣನೆಗೆ ಬರುತ್ತೆ. ಹೀಗಾಗಿ ಪ್ರತಿಯೊಂದರಲ್ಲೂ ಕೂಡ ಅವರು ಬಂದಂತಹ ರೀತಿ, ಇದೆಲ್ಲವೂ ಕೂಡ ಮಾದರಿ ಅನ್ನುವಂಥ ರೀತಿಯಲ್ಲಿ ಒಂದು ರಾಜಕಾರಣಿಗಳಿಗಾಗಿರಬಹುದು ಅಥವಾ ಜನಸಾಮಾನ್ಯರಿಗಾಗಿರಬಹುದು, ಅವರ ಕುಟುಂಬಸ್ಥರಿಗಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು. ಒಂದು ಮಾತ್ರ ಅಲ್ಲ, ಬರೀ ವ್ಯಕ್ತಿತ್ವದಿಂದ ಅಳಿತಾ ಇಲ್ಲ, ಅವರ ನಡವಳಿಕೆಯಿಂದ, ಜೊತೆಗೆ ಅವರಿದ್ದಂತಹ ರೀತಿಯಿಂದ, ಅವರು ಬದುಕಿದಂತಹ ಹಾದಿಯಿಂದ ಪ್ರತಿಯೊಂದರಲ್ಲೂ ಕೂಡ ಪ್ರೇರೇಪಿತರಾಗ್ತಾ ಇದ್ದಾರೆ ಜನ. ಈಗಲೂ ಕೂಡ ಅವರನ್ನು ಅಷ್ಟು ನೆನೆಸ್ಕೊಳ್ತಾರೆ ಅಥವಾ ಅವ್ರು ಮಾಡಿರೋ ಕೆಲಸಗಳನ್ನು, ಅವ್ರು ತಂದಂತಹ ಯೋಜನೆಗಳನ್ನು ಮೆಲುಕು ಹಾಕ್ತಾರೆ ಅಂದರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಅದು ಪ್ರಭಾವ ಬೀರಿದೆ ಅನ್ನೋಂಥದ್ದು. ಈಗಿನ ರಾಜಕಾರಣಿಗಳು ಅದನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ, ಬಟ್ ಎಲ್ರಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಅಂತಹ ವ್ಯಕ್ತಿತ್ವ ಹೊಂದಿದಂತಹ ಜನನಾಯಕ, ಅಜಾತ ಶತ್ರು, ಸರಳ ಸಜ್ಜನಿಕೆಯ ವ್ಯಕ್ತಿತ್ವ. ಈಗ ಮಧು, ನಾವೇನು ನೋಡ್ತಾ ಇದ್ದೀವಿ, ಇಲ್ಲಿಂದ ಅಂತ್ಯಕ್ರಿಯೆ ಜಾಗಕ್ಕೆ ಸುಮಾರು ಒಂದು 21 ಕಿಲೋಮೀಟರ್ ಇದೆ. ಸುಮಾರು ಒಂದು ಅರ್ಧ ಗಂಟೆ ಬೇಕು ಇಲ್ಲಿಂದ. ಬಟ್ ಅಲ್ಲಲ್ಲಿ ನಿಲ್ಲಿಸ್ತಾ ಬರ್ತಾ ಇರೋದನ್ನು ಸ್ವಲ್ಪ ತಡ ಆಗ್ಬೋದು ಅಂತ.